ಟಾಕ್ಸಿಕ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಿರಾಸೆ ಉಂಟಾಗಿದೆ. ಜೂನ್ 4ನೇ ತಾರೀಕು ಕೂಡ ಟಾಕ್ಸಿಕ್ ಚಿತ್ರ ಬಿಡುಗಡೆಯಾಗ್ತಾ ಇಲ್ಲ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಈಗ 2ನೇ ಬಾರಿಗೆ ಸಿನಿಮಾ ಬಿಡುಗಡೆ ಪೋಸ್ಟ್ಪೋನ್ ಆಗಿದೆ. ಖುದ್ದು ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ರಾಕಿ ಭಾಯ್ ಯಶ್. ಈ ಹಿಂದೆ ಮಾರ್ಚ್ 19ನೇ ತಾರೀಕು ಬಿಡುಗಡೆಯಾಗಬೇಕಾಗಿದ್ದಂತಹ ಚಿತ್ರ ಟಾಕ್ಸಿಕ್, ಆದರೆ ಅದನ್ನ ಜೂನ್ 4ಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ಜೂನ್ 4ರಂದು ಕೂಡ ಟಾಕ್ಸಿಕ್ ರಿಲೀಸ್ ಆಗ್ತಾ ಇಲ್ಲ. ಸಿನಿಮಾಕಾನ್ನಲ್ಲಿ ಟಾಕ್ಸಿಕ್ ಚಿತ್ರದ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾಕಾನ್ನಲ್ಲಿ ಭಾಗಿಯಾಗಿದ್ದರು ರಾಕಿಂಗ್ ಸ್ಟಾರ್ ಯಶ್. ಲಾಸ್ ಏಂಜಲ್ಸ್ನಲ್ಲಿ ನಡೆದಂತಹ ಸಿನಿಮಾಕಾನ್ ಫೆಸ್ಟ್ನಲ್ಲಿ ಈ ಸಂದರ್ಭದಲ್ಲಿ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಗ್ಲೋಬಲ್ ಮಾರುಕಟ್ಟೆ ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇರೋದ್ರಿಂದ ಆ ದೊಡ್ಡ ಮಟ್ಟದ ರಿಲೀಸ್ ಮಾಡೋದಕ್ಕೆ ಈಗ ಟಾಕ್ಸಿಕ್ ಚಿತ್ರತಂಡ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಇದಕ್ಕಾಗಿ ಮತ್ತೊಮ್ಮೆ ಚಿತ್ರ ಬಿಡುಗಡೆಯನ್ನ ಮುಂದೂಡಿದೆ ಚಿತ್ರತಂಡ. ಈ ಬಗ್ಗೆ ಪೋಸ್ಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ನಟ ರಾಕಿಂಗ್ ಸ್ಟಾರ್ ಯಶ್. ಅವರು ಮಾಡಿರುವ ಪೋಸ್ಟ್ ಅನ್ನು ಕೂಡ ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಾ. ಜೂನ್ 4ನೇ ತಾರೀಕು ಬಿಡುಗಡೆಯಾಗಬೇಕಾಗಿದ್ದಂತಹ ಚಿತ್ರ ಇದೀಗ ಮತ್ತೊಮ್ಮೆ ಮುಂದೂಡಿಕೆಯಾಗಿದೆ. ಹೊಸ ದಿನಾಂಕವನ್ನ ಈವರೆಗೂ ಇನ್ನೂ ನಿಗದಿ ಮಾಡಿಲ್ಲ, ಯಾವಾಗ ಬಿಡುಗಡೆ ಆಗತ್ತೆ ಅನ್ನೋದು. ಅದರ ಮಾಹಿತಿಯನ್ನು ಶೀಘ್ರದಲ್ಲೇ ಹಂಚಿಕೊಳ್ತೇವೆ ಅಂತ ಹೇಳಿ ಚಿತ್ರತಂಡ ಹೇಳಿರುವಂಥದ್ದು ಆ ಪೋಸ್ಟ್ನಲ್ಲಿ. ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಮತ್ತೊಮ್ಮೆ ಬಿಡುಗಡೆಯ ದಿನಾಂಕ ಮುಂದೂಡಿರುವಂಥದ್ದು ಟಾಕ್ಸಿಕ್ ಸಿನಿಮಾದ್ದು. ಅಭಿಮಾನಿಗಳಿಗೆ ನಿಜಕ್ಕೂ ನಿರಾಸೆ ಇದು. ರಾಕಿಂಗ್ ಸ್ಟಾರ್ ಯಶ್ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಏನೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ ಲೋಕೇಶ್? ಖಂಡಿತ ನವೀನ, ಇದೊಂದು ಟಾಕ್ಸಿಕ್ ಚಿತ್ರತಂಡದಿಂದ ಒಂದು ಅನಿರೀಕ್ಷಿತ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು 3ನೇ ಬಾರಿ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಪೋಸ್ಟ್ಪೋನ್ ಮಾಡ್ತಿರುವಂತ. 2025 ಏಪ್ರಿಲ್ 10ರಂದು ಮೊದಲಿಗೆ ಸಿನಿಮಾ ರಿಲೀಸ್ ಆಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸಿನಿಮಾದ ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಂತರ ಮಾರ್ಚ್ 19, 2026ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋ ಸುದ್ದಿಯನ್ನ ಆಗುತ್ತೆ. ಆ ನಂತರದಲ್ಲಿ ಆ ಸಂದರ್ಭದಲ್ಲಿ ಮಿಡಲ್ ಈಸ್ಟ್ ರಾಷ್ಟ್ರಗಳಲ್ಲಿ ಒಂದಷ್ಟು ಯುದ್ಧ ಭೀತಿ ಇದ್ದರ ಕಾರಣದಿಂದ ಸಿನಿಮಾದ ಬಿಡುಗಡೆಯನ್ನು ಮುಂದೂಡಲಾಗುತ್ತೆ. ಆ ನಂತರದಲ್ಲಿ ಜೂನ್ 4ಕ್ಕೆ ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆ ಆಗುತ್ತೆ ಅಂತ ಬಿಗ್ ಅಪ್ಡೇಟ್ ಅನ್ನ ಚಿತ್ರತಂಡ ಕೊಟ್ಟಿರುತ್ತೆ. ಬಟ್ ಆ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಈಗ ಸಿನಿಮಾಕಾನ್ ಅಂತ ಒಂದು ಫೆಸ್ಟಿವಲ್ ರೀಸೆಂಟ್ ಆಗಿ ನಡೆಯುತ್ತೆ. ಆ ಒಂದು ಫೆಸ್ಟಿವಲ್ ಅಲ್ಲಿ ಗ್ಲೋಬಲ್ ಸಿನಿಮಾಗಳು ಒಂದು ಹಬ್ ಆಗಿರುತ್ತೆ. ಆ ಸಂದರ್ಭದಲ್ಲಿ 9 ನಿಮಿಷಗಳ ಒಂದು ಟಾಕ್ಸಿಕ್ ಸಿನಿಮಾದ ತುಣುಕನ್ನ ಅಲ್ಲಿ ಪ್ಲೇ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಈ ಸಿನಿಮಾಗೆ ಇರುವಂತ ಪೊಟೆನ್ಶಿಯಲಿಟಿ ಆ ತಂಡಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಗ್ಲೋಬಲ್ ಮಟ್ಟದಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗುವ ಎಲ್ಲಾ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಸೊ ಅದ್ರ ಜೊತೆಗಾಗಿ ಇದಕ್ಕೆ ಇನ್ನೊಂದಷ್ಟು ಆ ಒಂದು ಟೆಕ್ನಿಕಲ್ ಆಗಿ ಇನ್ನೂ ಸ್ಟ್ರಾಂಗ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಸಮಯವನ್ನ ಚಿತ್ರತಂಡ ಪಡೆದುಕೊಂಡಿದೆ. ಸೊ ಹಾಗಾಗಿ ಜೂನ್ 4ರಂದು ಬಿಡುಗಡೆ ಏನಾಗಬೇಕಾಗಿತ್ತು ಸಿನಿಮಾ, ಅದನ್ನ ಸ್ವಲ್ಪ ಮುಂದೂಡಲಾಗಿದೆ. ಅದನ್ನ ರೀಸೆಂಟ್ ಆಗಿ ಅಂದ್ರೆ ಇಷ್ಟರಲ್ಲೇ ಯಾವ ದಿನಾಂಕದಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋ ಅಪ್ಡೇಟ್ ಅನ್ನು ಕೂಡ ಯಶ್ ಅವರು ನೀಡಲಿದ್ದಾರೆ. ನವೀನ್, ಲೋಕೇಶ್, ಅಭಿಮಾನಿಗಳಿಗೆ ಇದು ನಿಜಕ್ಕೂ ನಿರಾಸೆ. ಅಭಿಮಾನಿಗಳು ಇದನ್ನ ಯಾವ ರೀತಿ ಸ್ವೀಕರಿಸ್ತಾರೆ ಅಂತ, ಯಾಕಂದ್ರೆ ಇದು 3ನೇ ಬಾರಿಗೆ ಪೋಸ್ಟ್ಪೋನ್ ಆಗ್ತಾ ಇರುವಂತದ್ದು. ಖಂಡಿತ ನವೀನ್, ಯಾಕಂದ್ರೆ ಯಶ್ ಅವರ ಸಿನಿಮಾ ಅಂತಂದ್ರೆ ಅದೊಂದು ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಯಾಕಂದ್ರೆ ಅವರು ಪ್ರತಿ ಸಿನಿಮಾ ಮಾಡಿದಾಗಲೂ ಏನೋ ದೊಡ್ಡ ಒಂದು ವಿಚಾರವನ್ನ ತೆಗೆದುಕೊಂಡು ದೊಡ್ಡ ಮಟ್ಟದ ಸಿನಿಮಾ ಆಗಿ ಬರ್ತಾ ಇರುತ್ತೆ. ಸೊ KGF ಅನ್ನ ನೋಡ್ತೀವಿ. KGF ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದಂತ ಸಿನಿಮಾ. ಆ ನಂತರದಲ್ಲಿ ಈಗ ಟಾಕ್ಸಿಕ್ ಅಂತ ಬಂದಾಗ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುವಂತ ಸಿನಿಮಾ ಆಗಿ ನಿಲ್ತಾರೆ. ಯಾಕಂದ್ರೆ ಇಲ್ಲಿ ತನಕ ಅದರ ಅಪ್ಡೇಟ್ಸ್ ನೋಡ್ಕೊಬರೋದಾದ್ರೆ ಅಲ್ಲಿದ್ದಂಥ ಕಲಾವಿದರಾಗ್ಲಿ, ಟೆಕ್ನಿಷಿಯನ್ಸ್ ಅಲ್ಲಿ ಎಲ್ಲ ಕೂಡ ಒಂದು ಗ್ಲೋಬಲ್ ಮಟ್ಟದಲ್ಲಿ ಸದ್ದು ಮಾಡಿದಂಥವ್ರೇ ಆಗಿರ್ತಾರೆ. ಸೊ ಅದರಿಂದ ಇದು ಗ್ಲೋಬಲ್ ಲೆವೆಲ್ನಲ್ಲಿ ಟಾಕ್ಸಿಕ್ ಒಂದು ದೊಡ್ಡ ಮಟ್ಟದ ಮ್ಯಾಜಿಕ್ ಮಾಡುತ್ತೆ ಅನ್ನೋ ನಿರೀಕ್ಷೆಗಳು ಬರೀ ಚಿತ್ರತಂಡಕ್ಕಷ್ಟೆಲ್ಲ ಕನ್ನಡಿಗರು ಇದೆ. ಯಾಕಂದ್ರೆ ಆ ನಿರೀಕ್ಷೆಯಿಂದನೇ ಕಾಯ್ತಾ ಇದ್ದಾರೆ. ಸೊ ಅದೇ ಒಂದು ನಿಟ್ಟಿನಲ್ಲಿ ಎಷ್ಟೇ ಸರಿ ಸಿನಿಮಾದ ಬದಲಾವಣೆ ಅಂದ್ರೆ ಡೇಟ್ ಬದಲಾವಣೆ ಆದ್ರೂ ಕೂಡ ಅಷ್ಟೇ ಸಾಥನ್ನ ಸಿನಿಮಾ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯಶ್ ಅವ್ರ ಅಂತಾನೆ ಅವರ ಮೊದಲ ಸಿನಿಮಾದಿಂದ ಇಲ್ಲಿ ತನಕ ಕೂಡ ನೋಡೋದಾದ್ರೆ ಅವರು ಹೇಳಿದ ಮಾತನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಸಿನಿಮಾಕನ್ ಅಂತ ವೇದಿಕೆಯಲ್ಲಿ ಕನ್ನಡದ ಒಂದು ಸಿನಿಮಾವನ್ನು ತಗೊಂಡೋಗಿ ಪ್ರದರ್ಶನ ಮಾಡಿ ಒಂದು ಶೋರೀಲನ್ನ ಅಲ್ಲಿ ಮೆಚ್ಚುಗೆ ಗಳಿಸೋದು ದೊಡ್ಡ ಮಟ್ಟದ ವಿಚಾರ. ಸೊ ಅಂಥದ್ರಲ್ಲಿ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ನಂತರದ ಹೆಜ್ಜೆಗಳು ಅದೇ ರೀತಿ ಇರುತ್ತೆ. ಯಾಕಂದ್ರೆ ಒಂದು ದೊಡ್ಡ ಗ್ಲೋಬಲ್ ಸಿನಿಮಾ ಅಂತ ಬಂದಾಗ ಅದರ ಟೆಕ್ನಿಕಲ್ ವ್ಯಾಲ್ಯೂಸ್ಗಳನ್ನ ಬಹಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಯಾಕಂದ್ರೆ ಟಾಕ್ಸಿಕ್ ನಲ್ಲಿರುವಂತಹ ಒಂದು CG ಕ್ವಾಲಿಟಿ ಆಗಲಿ ಮತ್ತೊಂದಷ್ಟು ವಿಚಾರಗಳನ್ನ ಮತ್ತಷ್ಟು ಅಪ್ಗ್ರೇಡ್ ಮಾಡೋ ಕಾರಣದಿಂದಾಗಿ ಈ ಒಂದು ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಯಶ್ ಅಲ್ಲಿ ಬಹಳ ಖುದ್ದಾಗಿ ಹೇಳಿದ್ರೆ, ಯಾಕಂದ್ರೆ ಸಿನಿಮಾ ಅನ್ನೋದು ಯಾವ ಮಟ್ಟಿಗೆ ಪ್ರೀತಿ ಅಥವಾ ಪ್ಯಾಷನ್ ಆಗಿರುತ್ತೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಟಾಕ್ಸಿಕ್ ಅಷ್ಟೊಂದೆಲ್ಲ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ತುಂಬಾ ದೊಡ್ಡ ಕಾರಣನೂ ಇರುತ್ತೆ. ಯಾಕಂದ್ರೆ ಗ್ಲೋಬಲ್ ಮಟ್ಟದಲ್ಲಿ ಕನ್ನಡದ ಸಿನಿಮಾವನ್ನ ನಿಲ್ಲಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಯಶ್ ಅವ್ರ ಮೇಲಿದೆ. ಸೊ ಅದರಿಂದ ಅವರು ಈಗ 2-3 ಬಾರಿ ಬದಲಾವಣೆ ಆಗಿರೋದು ಡೇಟ್, ಬಟ್ ಅದರ ತಕ್ಕನಂತೆ ಒಂದು ಫಲಿತಾಂಶನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿತ್ರತಂಡ ಎಲ್ಲ ಸಿದ್ಧತೆಯನ್ನ ನಡೆಸ್ತಾ ಇದೆ. ನವೀನ್, ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.